ಹಲೋ ಇಂಗ್ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCET ಹುಡುಗರಿಗೆ ಕಾಡ್ತಿರೋದು ಒಂದೇ ಪ್ರಶ್ನೆ. ಸರ್, ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಪ್ರಕಾರ ಇವತ್ತು ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಎನೇಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಅಂಡ್ ದೆನ್ 4 o'clock ಇಂದ ನಿಮಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಬೇಕಾಗಿತ್ತು ಅಂತ. ಬಟ್ ಇದುವರೆಗೂ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ. ಸೊ ಎಷ್ಟೊಂದು ಜನ ಹೇಳ್ತಿದ್ದೀರಾ ಸರ್ ಇವತ್ತು ರಿಸಲ್ಟ್ಸ್ ಬರಬಹುದಾ ಅಥವಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಐ ಥಿಂಕ್ ಇವತ್ತು ರಿಸಲ್ಟ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸ್ತೀನಿ. ಬಿಕಾಸ್ ಸೊ ಯಾಕೆ ಡಿಲೇ ಆಗ್ತಿದೆ ಅಂದರೆ ಮೇ ಬಿ ಒನ್ ರೀಸನ್ಸ್ ಬಿಕಾಸ್ ಎಷ್ಟೊಂದು ಜನ ಡಿಪ್ಲೊಮಾ ಹುಡುಗರು ರಿವ್ಯಾಲ್ಯೂಯೇಷನ್ಸ್ ಹಾಕಿದ್ರು. ಸೊ ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಸಹ ಬಂದಿದೆ. ಸೊ ಅವ್ರಿಗೆ ಅಪ್ಡೇಟ್ ಮಾಡಿ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಮ್ ಆಫ್ ದ ಟೆಕ್ನಿಕಲ್ ಗ್ಲಿಚಸ್ ಅಂಡ್ ಎರರ್ ಬರ್ತಿದೆ. ಮೇ ಬಿ ಡ್ಯೂ ಟು ದ್ಯಾಟ್ ನಿಮ್ಮ ರಿಸಲ್ಟ್ಸ್ ಡಿಲೇ ಆಗಿರಬಹುದು ಅಂತ ಭಾವಿಸ್ತೀನಿ. ಸೊ ಡೋ ವರಿ. ಸೊ ಒನ್ಸ್ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಜಾಯಿನ್ ದಿ ವಾಟ್ಸಪ್ ಚಾನಲ್ ಸೊ ದಟ್ ಕಂಪ್ಲೀಟ್ DCET ಕೌನ್ಸಿಲಿಂಗ್ ಇನ್ಸ್ಟೆಂಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರಿ ಸರ್ DCET ಫೀಸ್ನ ಹೇಗೆ ಪೇ ಮಾಡಬೇಕು ಅನ್ನೋದ್ರ ಕುರಿತಾದಂತೆ ಹೇಳಿ ಅಂತ. ಸೊ ಅದಕ್ಕೂ ಮುಂಚೆ ವೆರಿ ಇಂಪಾರ್ಟೆಂಟ್, ಒನ್ಸ್ ಇವಾಗ ಆಲ್ರೆಡಿ ನಿಮಗೆ ಯಾವ ಕಾಲೇಜಸ್ ಬರಬಹುದು ಅನ್ನೋ ಒಂದು ನಾಲೆಜ್ ಇರುತ್ತೆ ಅಂಡ್ ದೆನ್ ಕಾಲೇಜ್ ಫೀಸು ಸಹ ಗೊತ್ತಿರುತ್ತೆ. ಸೊ ಪ್ಲೀಸ್ ಬಿ ರೆಡಿ ವಿತ್ ಯೋರ್ ಕಾಲೇಜಸ್ ಫೀಸ್. ಸೊ ಬಿಕಾಸ್ ಒಂದು ಸಲ ರಿಸಲ್ಟ್ಸ್ ಬಂದಾದ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಆದ ನಂತರ ನಿಮಗೆ ಕಾಲೇಜ್ ಫೀನ ಪೇ ಮಾಡೋದಕ್ಕೆ ತುಂಬ ಡ್ಯೂರೇಷನ್ಸ್ ಏನು ಕೊಟ್ಟಿರಲ್ಲ. ಸೊ ದ ಡ್ಯೂರೇಷನ್ ವಿಚ್ ಇಸ್ ಗಿವನ್ ಬೈ ದ KEA ಇಸ್ ವೆರಿ ಲೆಸ್. ಸೊ ಹಾಗಾಗಿ ನಿಮ್ಮ ಕಾಲೇಜ್ ಫೀಸನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಲ್ ಸಿ ಹೌ ಟು ಪೇ ದ ಕಾಲೇಜ್ ಫೀಸ್, KEA ಕಾಲೇಜ್ ಫೀಸ್ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಮೇಜರ್ ಕ್ವೆಶನ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ. ನೀವು ಕೇಳಿರ್ತಕ್ಕಂಥ ಕ್ವೆಶನ್ಸೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಪರ್ಸ್ನಲ್ ಆಗಿ ರೀಚ್ ಔಟ್ ಆಗಿರ್ಬೋದು. ದ ಫಸ್ಟ್, ಹೌ ಟು ಪೇ ದ KEA DCET ಫೀಸ್. ಆ್ಯಂಡ್ ದ ಸೆಕೆಂಡ್ ಒನ್, ಡೂ ಚಾಯ್ಸ್ 2 ಕ್ಯಾಂಡಿಡೇಟ್ ನೀಡ್ ಟು ಪೇ ದ ಫೀಸ್ ಇನ್ KEA ರೌಂಡ್ 1. ಸೊ ರೌಂಡ್ 1ನಲ್ಲಿ ನಾನು ಚಾಯ್ಸ್ 2ನ ಚಾಯ್ಸ್ ಮಾಡಿದ್ರೆ ನಾನು KEA ಫೀಸ್ನ ಪೇ ಮಾಡಬೇಕಾ ಅದು. ನೆಕ್ಸ್ಟ್, ಇಸ್ ದ ಫೀ ಪೇಡ್ ಇನ್ ರೌಂಡ್ 1 ಟ್ರಾನ್ಸ್ಫರ್ಡ್ ಆಟೋಮೆಟಿಕಲಿ ಟು ರೌಂಡ್ 2 ಅಲಾಟ್ಮೆಂಟ್ ಅಂತಲೂ ಸಹ ಕೇಳ್ತಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್ ರೌಂಡ್ 1ನಲ್ಲಿ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ಫೀಸ್ನ ಪೇ ಮಾಡ್ತೀರಾ. ಪೇ ಮಾಡಾದ ನಂತರ ಸೊ ನಿಮಗೆ ಇಫ್ ಇನ್ ಕೇಸ್ ಏನಾದರೂ ರೌಂಡ್ 2ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆದರೆ ಫಸ್ಟ್ ರೌಂಡಲ್ಲಿ ಪೇ ಮಾಡಿರೋದು ರೌಂಡ್ 2ಗೆ ಟ್ರಾನ್ಸ್ಫರ್ ಆಗುತ್ತಾ ಫೀ. ಸೊ ಅದ್ರ ಕುರಿತಾದಂತೆ. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್ ಟು ಮೈ ಫೀ ಇಫ್ ಐ ಚೂಸ್ ಚಾಯ್ಸ್ 3. ಸೊ ನಿಮ್ಗೇನು ಕಾಲೇಜ್ ಅಲಾಟ್ ಆಗಿದೆ, ಸೊ ಆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ನೀವು ಚಾಯ್ಸ್ 3ನ ಚೂಸ್ ಮಾಡಿದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ಸು ಸಹ ಇದೆ. ಆ್ಯಂಡ್ ದೆನ್ ಹೌ ಟು ಡೌನ್ಲೋಡ್ ದಿ ಅಡ್ಮಿಷನ್ಸ್ ಆರ್ಡರ್ ಆಫ್ಟರ್ ಸಕ್ಸಸ್ಫುಲ್ ಪೇಮೆಂಟ್. ಸೊ ಕಂಪ್ಲೀಟ್ ಈ ಎಲ್ಲ ಕ್ವಶನ್ಸ್ಗೆ ಒನ್ ಬೈ ಒನ್ ಆನ್ಸರ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ನಿಮಗೆ ರಿಸಲ್ಟ್ಸ್ ಈ ರೀತಿಲಿ ಬರುತ್ತೆ. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ, ಸೊ ನಿಮಗೆ ರಿಸಲ್ಟ್ಸ್ ನಿಮ್ಮ ಕ್ಯಾಟಗರಿ ಯಾವುದು, ಯಾವ ಕಾಲೇಜ್ಗೆ ಅಲಾಟ್ ಆಗಿದೆ, ಹಾಗೆ ಯಾವ ಬ್ರಾಂಚ್ಗೆ ಅಲಾಟ್ ಆಗಿದೆ, ಆ್ಯಂಡ್ ದೆನ್ ವಾಟ್ ಇಸ್ ದ ಫೀ, ಟೋಟಲ್ ಫೀ, ನೀವು ಎಷ್ಟು ಫೀಸನ್ನು ಪೇ ಮಾಡಬೇಕು ಅನ್ನೋದನ್ನು ಸಹ ಇಲ್ಲೇ ಕೊಟ್ಟಿರ್ತಾರೆ. ಸೊ ಯು ನೀಡ್ ನಾಟ್ ಟು ಬಿ ವರಿ. ಸಪೋಸ್ ಇಲ್ಲಿ GM ಇದೆ, ಸೊ GM ಬದಲು ಇಲ್ಲಿ ಏನಾದರೂ SC ಇದ್ದರೆ, ಸೊ ಇಲ್ಲಿ SC ಇದ್ದರೆ, ನೀವೇನಾದರೂ ಎಲಿಜಿಬಲ್ ಆಗಿದ್ರೆ, ನಿಮ್ಮ ಕ್ಯಾಟಗರಿ ನಿಮ್ಮ ಆನ್ಯುವಲ್ ಇನ್ಕಮ್ ಬಿಲೋ 10 lakh ಇದ್ರೆ, ಸೊ SC ಸ್ಟೂಡೆಂಟ್ಸ್ಗೆ ಇಲ್ಲಿ ಫೀಸು 0 ಬರುತ್ತೆ. ಸೊ ನೀವು ಯಾವುದೇ ರೀತಿಯಾದಂತಹ ಪೇ ಮಾಡಬೇಕಾಗಿಲ್ಲ. ಸೊ ಹಾಗೇನೆ ಎಷ್ಟೊಂದು ಜನ ಕೇಳ್ತಿದ್ರಿ ಸರ್ ಕಾಲೇಜಸ್ಗೆ ನಾನು ಏನಾದರೂ ಎಕ್ಸ್ಟ್ರಾ ಫೀಸ್ನ ಪೇ ಮಾಡಬೇಕಾ. ಎಸ್, ಡೆಫಿನೆಟ್ಲಿ ಕಾಲೇಜಸ್ಗೆ ಸಮ್ ಆಫ್ ದ ಅಮೌಂಟ್ ನೀವು ಪೇ ಮಾಡಲೇಬೇಕಾಗುತ್ತೆ. ಸೊ ಅದು ಕಾಲೇಜ್ ಅವರು ನಿಮಗೆ ಹೇಳ್ತಾರೆ. ಸೊ ಅದನ್ನು ಸಹ ಒನ್ ಶಾಟಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕೀಪ್ ಇನ್ ಮೈಂಡ್. ದ ನೆಕ್ಸ್ಟ್ ಥಿಂಗ್ ಇಸ್, ಆಫ್ಟರ್ ದ ರಿಸಲ್ಟ್ಸ್ ನಿಮಗೆ ಈ ಥರ 4 ಚಾಯ್ಸಸ್ನ ಕೊಡ್ತಾರೆ. ಚಾಯ್ಸ್ ಎಂಟ್ರಿ ಅಂತ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್, ನೀವು ಪ್ರತಿಯೊಂದನ್ನು ಚಾಯ್ಸ್ನ ಓದಿ ಅರ್ಥ ಮಾಡ್ಕೊಂಡು ಆದ ನಂತರನೇ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಒನ್ಸ್ ರಿಸಲ್ಟ್ಸ್ ಬಂದ ತಕ್ಷಣ ಚಾಯ್ಸ್ ಎಂಟ್ರಿ ಎನೇಬಲ್ ಆಗಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ಅಗೇನ್ ನಾನು ಕೊಡ್ತೀನಿ. ಸೊ ಕ್ರಿಸ್ಪಿಯಾಗಿ ಹೇಳಬೇಕಂದ್ರೆ, ಸೊ ವೆರಿ ಬ್ರೀಫಾಗಿ ಹೇಳಬೇಕಂದ್ರೆ, ಚಾಯ್ಸ್ 1 ಏನು ಹೇಳುತ್ತೆ ಅಂದರೆ ಯು ಆರ್ ವೆರಿ ವೆಲ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಕಾಲೇಜಸ್. ಸೊ ನೀನು ಅಡ್ಮಿಷನ್ಸ್ ಮಾಡ್ಕೊತೀರಾ. ಸೊ ಹಾಗಿದ್ರೆ ಚಾಯ್ಸ್ 1ಗೆ ಹೋಗಿ. ಚಾಯ್ಸ್ 2 ಏನು ಹೇಳುತ್ತೆ ಅಂದರೆ ಸಿಕ್ಕಿರೋ ಕಾಲೇಜಸ್ಗೆ ಖುಷಿ ಇದೆ, ಬಟ್ ಇನ್ನೂ ನಾನು ಮೇನ್ ಪ್ರಿಯಾರಿಟಿ ಏನು ಹಾಕಿದ್ದೀನಲ್ವಾ, ಇನ್ನೂ ಹೈಯರ್ ಕಾಲೇಜ್ ಸಿಗಬಹುದು ಅಂತ ಹೋಪ್ ಇದೆ. ಸೊ ಹಾಗಾಗಿ ಬೈ ಹೋಲ್ಡಿಂಗ್ ದ ಕಾಲೇಜಸ್ ವಿಚ್ ಇಸ್ ಅಲಾಟೆಡ್ ಡ್ಯೂರಿಂಗ್ ದ ರೌಂಡ್ 1, ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ರೌಂಡ್ 2. ಸೊ ಅಂಥ ಸ್ಟೂಡೆಂಟ್ಸು ಚಾಯ್ಸ್ 2ನ ಮಾಡ್ತಾರೆ. ಸೊ ಚಾಯ್ಸ್ 3ಅಲ್ಲಿ ಏನು ಹೇಳುತ್ತೆ ಅಂದರೆ, ಸೊ ನಿಮಗೆ ಸಿಕ್ಕಿರೋ ಕಾಲೇಜಸ್ಗೆ ನೀವು ಹ್ಯಾಪಿ ಇಲ್ಲ, ಸೊ ನೆಕ್ಸ್ಟ್ ರೌಂಡ್ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು. ದಟ್ ಇಸ್ ಚಾಯ್ಸ್ 3. ಚಾಯ್ಸ್ 4ಅಲ್ಲಿ ಏನು ಹೇಳುತ್ತೆ ಅಂದರೆ, ಸೊ ನಿಮಗೆ KEA ಕೌನ್ಸಿಲಿಂಗ್ ಬೇಡ, ಸೊ ಐ ಆಮ್ ಗೋಯಿಂಗ್ ಔಟ್ ಆಫ್ ದ KEA ಕೌನ್ಸಿಲಿಂಗ್, ಮ್ಯಾನೇಜ್ಮೆಂಟ್ ಸೀಟಾಗಿ ಕೊಟ್ಟು ಹೋಗ್ತಿದ್ದೀನಿ. ಸೊ ಅಂಥ ಸ್ಟೂಡೆಂಟ್ಸ್ ಚಾಯ್ಸ್ 4. ಸೊ ದಿಸ್ ಇಸ್ ವೆರಿ ಬ್ರೀಫ್ ಆ್ಯಂಡ್ ಕ್ರಿಸ್ಪಿ. ಸೊ ಇದರಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ಇಫ್ ದ ಕ್ಯಾಂಡಿಡೇಟ್ ಚಾಯ್ಸ್ 1 ಅಥವಾ ಚಾಯ್ಸ್ 2ನ ಚೂಸ್ ಮಾಡಿದ್ರೆ, ಸೊ ನಿಮಗೆ
ಚಲನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಚಲನ್ ಬರುತ್ತೆ. ಸೊ ಒನ್ನರ್ಸ್ ನಿಮಗೆ ನೋಡ್ಬೋದು, ಬ್ಯಾಂಕ್ ಕಾಪಿ ಅಂತ ಬರುತ್ತೆ, ಸ್ಟೂಡೆಂಟ್ಸ್ ಕಾಪಿ ಅಂತ ಬರುತ್ತೆ, ಕಾಲೇಜ್ ಕಾಪಿ ಅಂತಲೂ ಸಹ ಬರುತ್ತೆ. ಹಿಯರ್ ಯು ಕ್ಯಾನ್ ಸಿ ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ಸ್ ಕಾಪಿ ಆ್ಯಂಡ್ ದೆನ್ ಕಾಲೇಜ್ ಕಾಪಿ. ಸೊ ಒಂದು ನೀವು ಬ್ಯಾಂಕ್ ಕಟ್ಟಬೇಕಾಗುತ್ತೆ, ಕಾಲೇಜಿಗೆ ಒಂದು ಕೊಡಬೇಕಾಗುತ್ತೆ, ನೀವೊಂದು ಇಟ್ಕೊಬೇಕಾಗುತ್ತೆ. ಸೊ ಈ ಥರ ಕಾಪಿ ತೊಗೊಂಡೋಗಿ ನೀವು ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ವಿತಿನ್ ಬ್ಯಾಂಕಿಂಗ್ ಅವರ್ಸ್ ಏನಿದೆ ಆವಾಗ ನೀವು ನಿಮ್ಮ ಪೇ ಮಾಡ್ಬೋದು. ಸೊ ಒನ್ಸ್ ಪೇ ಮಾಡಿದ ನಂತರ ಮತ್ತೆ ನೀವು KA ವೆಬ್ಸೈಟಿಗೆ ಬಂದು ಅಡ್ಮಿಷನ್ ಆರ್ಡರ್ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೊ ಅದನ್ನು ಒನ್ಸ್ ರಿಲೀಸ್ ಆಗಿದ ತಕ್ಷಣ ಕಂಪ್ಲೀಟಾಗಿ ಲೈವ್ ಆಗೂ ಸಹ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ಸೊ ಆಫ್ಟರ್ ದಟ್ ಒನ್ಸ್ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿದ್ದಾದ ತಕ್ಷಣ ಸೊ ನೀವು ನಿಮ್ಮ ಕಾಲೇಜಸ್ಗೆ ರೆಸ್ಪೆಕ್ಟಿವ್ ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಆಗಬಹುದು. ಸೊ ದಿಸ್ ಇಸ್ ಚಾಯ್ಸ್ 1 ಸ್ಟೂಡೆಂಟ್. ಸೊ ಚಾಯ್ಸ್ 2 ಮಾಡಿದವ್ರು ಏನು ಮಾಡಬೇಕು ಸರ್? ಸೊ ಚಾಯ್ಸ್ 2 ಮಾಡಿದವರು ಸಹ ಪೇ ಮಾಡಬೇಕಾಗತ್ತೆ ನಿಮ್ಮ ಎಕ್ಸಾಮಿನೇಷನ್ ಫೀಸ್. ಸೊ ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ ಆ ಒಂದು ಏನು ಕಾಲೇಜ್ ಫೀಸ್ ಇದೆಯಲ್ವಾ, ಸೊ ಏನು ಪೇ ಮಾಡಿರ್ತೀರಾ ಅದು ರೌಂಡ್ 2ಗೆ ಹಾಗೆ ಕಂಟಿನ್ಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಪ್ರೈವೇಟ್ ಕಾಲೇಜಸ್ ಸಿಕ್ಕಿದೆ ಅಂತ ಹೇಳ್ಕೊಳ್ಳಿ, ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿದೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದವ್ರಿಗೆ ರೌಂಡ್ 1ಅಲ್ಲಿ ಪ್ರೈವೇಟ್ ಕಾಲೇಜ್ ಸಿಕ್ಕಿದೆ. ಸೊ ಫಾರ್ ಎಕ್ಸಾಂಪಲ್ ರೌಂಡ್ 2ಅಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ತು. ಸೊ ನೀವು ಇಷ್ಟಪಡ್ತಿದ್ರೆ ಗೌರ್ಮೆಂಟ್ ಕಾಲೇಜಿಗೆ ಹೋಗೋದಕ್ಕೆ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದ್ಕೊಳ್ಳಿ. ಸೊ ಇಲ್ಲಿ ಏನು ಪೇ ಮಾಡಿದ್ರಲ್ಲ, ಸೊ ಈ ಫೀಸು ಇಲ್ಲಿಗೆ ಬರುತ್ತೆ ಆ್ಯಂಡ್ ದೆನ್ ಉಳಿದಿದ್ದ ಫೀಸ್ ರೀಫಂಡು ಸಹ ಆಗೋ ಚಾನ್ಸಸ್ ಇದೆ. ಸೊ ನೀಡ್ ನಾಟ್ ಟು ಬಿ ವರಿ. ಸೊ ಇಫ್ ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ ಸಿಕ್ತು, ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಪ್ರೈವೇಟ್ ಕಾಲೇಜ್ ಸಿಕ್ತು ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಏನು ಪೇ ಮಾಡಿದ್ರಲ್ವಾ, ಸೊ ಸೆಕೆಂಡ್ ರೌಂಡಲ್ಲಿ ಪ್ರೈವೇಟ್ ಸಿಕ್ಕಿದ್ರೆ ಉಳಿದಿದ್ದ ಅಮೌಂಟ್ ನೀವು ಪೇ ಮಾಡಬೇಕಾಗತ್ತೆ. ಸೊ ಒನ್ಸ್ ಲೈವಲ್ಲಿ ರಿಸಲ್ಟ್ ಬಂದಾದ ನಂತರ ಚಾಯ್ಸ್ ಎಂಟ್ರಿ ಮಾಡಾದ ನಂತರ ಸೊ ಕಂಪ್ಲೀಟ್ ಡೀಟೇಲ್ಸ್ ಮತ್ತೊಂದ್ಸಲ ನಮ್ಮ ಚಾನಲ್ ಮುಖಾಂತರ ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ನಿಮ್ಮ ಕ್ಲಾರಿಟಿ ಇರಲಿ ಅಂತ ಅನ್ನೋದಕ್ಕೋಸ್ಕರ ಚಾಯ್ಸ್ ಎಂಟ್ರಿ ಹೇಗೆ ವರ್ಕ್ ಆಗುತ್ತೆ, ನೀವು ಹೇಗೆ ಫೀನ ಪೇ ಮಾಡಬೇಕು, ಯಾವ ಮುಖಾಂತರ ಪೇ ಮಾಡಬೇಕು ಅನ್ನೋದನ್ನ ಒಂದು ಬ್ರೀಫ್ ಆಗಿ ಈ ವಿಡಿಯೋ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ದಿಸ್ ಇಸ್ ನಿಮ್ಮ KA ಚಾಯ್ಸ್ ಎಂಟ್ರಿ ಕಮ್ ಎಕ್ಸಾಮಿನೇಷನ್ಸ್ ಫೀ ಹೇಗೆ ಪೇ ಮಾಡೋದು ಅನ್ನೋದ್ರ ಕುರಿತಾದಂತೆ. ಸೊ ಒನ್ಸ್ ರಿಸಲ್ಟ್ಸ್ ಅಪ್ಡೇಟ್ ಆಗಿದ ತಕ್ಷಣ ಡೆಫಿನೆಟ್ಲಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಸ್ಟೇ ಟ್ಯೂನ್ ಅಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.